ಓಕೆ ಅಣ್ಣ ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು? ಕಿರಣ್ ಅಂತ. ಕಿರಣ್. ಓಕೆ, ನಿಮ್ಗೊಂದು ಪ್ರಶ್ನೆ. ಹಾ. ಮಂಗನಿಂದ ಮಾನವ ಅಂತಾರಲ್ಲ, ಸೊ ಮಂಗಗಳು ಇನ್ನೂ ಉಳ್ಕೊಂಡಿದಾವ, ಮಾನವರಾಗಿದಾರ ನೆಟ್ಟಿಗೆ? ನಿಮ್ ಪ್ರಕಾರ ಏನ್ ಅನ್ಸುತ್ತೆ? ಮಂಗನಿಂದ ಮಾನವ ತರ ಅಂದ್ರೆ ಇನ್ನೂ ಅದೇ ತರ ಇದಾರೆ ಜನ, ಸುಮಾರು ಜನ. ಹೌದಾ? ಮಂಗನಿಂದ ಕಂಪ್ಲೀಟ್ ಮಾನವ ಅಂತೂ ಆಗಿಲ್ಲ, ಮಾನವನೇ ಮಂಗ ಆಗ್ತಾ ಇದಾನೆ. ಮಂಗನಿಂದ ಅಂತೂ 100% ಯಾರು ಇನ್ನೂ ಕಂಪ್ಲೀಟ್ ಮಾನವ ಅಂತೂ ಆಗಿಲ್ಲ. ಹೌದಾ? ಯಾಕಂಗ ಹೇಳ್ತೀರಾ? ಅದು ಇನ್ನು ಜನಗಳೆಲ್ಲ ಈಗ ಎಲ್ಲ ವೆಸ್ಟರ್ನೈಸೇಷನ್ ಅದು ಇದು ಅಂತ ಎಲ್ಲ ಫಾಲೋ ಮಾಡಿ ಕಂಪ್ಲೀಟ್ ಆಗಿ ಎಲ್ಲ ಮಂಗನ್ ತರಾನೇ ಆಡ್ತಾರೆ. ಎಲ್ಲ ಒಂದು ಪಾರ್ಟೀಸ್ಗಳು ಅಲ್ಲಿ ಇಲ್ಲೆಲ್ಲ ಹೋದ್ರೆ ಯಾರು ಮಾನವನಿಗೆ ಇರ್ಬೇಕಾಗಿದ್ದ ಬೇಸಿಕ್ ಕಲ್ಚರ್ ಆಗ್ಲಿ ಗುಣಗಳು ಯಾವು ಇಲ್ಲ. ಸೊ ಹಾಗಾಗಿ ಅಂದ್ರೆ ಎಲ್ರಿಗೂ ಅಂತ ಹೇಳಲ್ಲ, ಸ್ವಲ್ಪ ಜನ. ಸೊ ಹಾಗಾಗಿ ಇನ್ನು ಮಂಗಗಳು ಇದಾವೆ ಅಂತೀರಾ? ಮಂಗಗಳು ಯಾವ ಕಡೆ ಇರ್ಬೋದಣ್ಣ ಮಂಗಗಳು ಅಂದ್ರೆ? ಎಲ್ಲಾ ಕಡೆ ಇದಾವಣ್ಣ, ಕಾಡಲ್ಲೇ ಇರ್ಬೇಕು ಅಂತ ಏನಿಲ್ಲ, ನಾಡಲ್ಲೇ ಜಾಸ್ತಿ ಆಗವೆ ಕಾಡುಗಳಿಗಿಂತ. ನಾಡಲ್ಲೇ ಜಾಸ್ತಿ ಇಲ್ಲೇ ಇದಾರೆ. ಹೌದು, ಖಂಡಿತ. ಓಕೆ, ಥ್ಯಾಂಕ್ ಯು. ಯಾಕೆ ಅಂತ ನಮಸ್ಕಾರ ಅಂದ್ರೆ. ಹೌದಾ? ಇದು ಗನ್ನಲ್ಲ, ಮೈಕು. ಸರಿ, ಆಯ್ತು. ಓಕೆ, ತಾವೇನ್ ಮಾಡ್ತಾ ಇದೀರಾ? ನಾನು ಸಾಫ್ಟ್ವೇರ್ ಇಂಜಿನಿಯರ್. ಸಾಫ್ಟ್ವೇರ್ ಇಂಜಿನಿಯರ್. ಓ ಸೂಪರ್. ಓಕೆ, ನಿಮ್ಗೊಂದು ಸಾಫ್ಟ್ ಆಗಿ ಒಂದು ಕ್ವಶನ್ ಕೇಳ್ತೀನಿ. ಮಂಗನಿಂದ ಮಾನವ ಅಂತಾರಲ್ವಾ, ಸೊ ಮಂಗಗಳು ಇನ್ನೂ ಉಳ್ಕೊಂಡಿದಾವ ಇಲ್ಲ ಮಾನವರಾಗಿದಾರ ನಿಮ್ ಪ್ರಕಾರ? ಇನ್ನೂ ಆಗಿಲ್ಲ, ಇದೆ. ಹೌದಾ? ಯಾಕೆ ಸರ್? ಹಂಗಿದೆ ಪ್ರಸ್ತುತ ಪರಿಸ್ಥಿತಿ, ಹಂಗಿದೆ. ಹೌದಾ? ಇನ್ನೂ ಮಾನವ ಆಗಿಲ್ಲ ಅಂತೀರಾ ನೆಟ್ಟಿಗೆ? ಪೂರ್ತಿಗೆ ಆಗಿಲ್ಲ. ಆಗಿಲ್ಲ ಅಂತೀರಾ? ಒಟ್ಟಿಗೆ ಆಗಿಲ್ಲ. ಯಾಕಂಗಂತೀರಾ? ಜನಗಳು ಇನ್ನೂ ಚೇಂಜ್ ಆಗ್ಬೇಕು. ಚೇಂಜ್ ಆಗ್ಬೇಕು ಅಂತೀರಾ? ಏನಾಗ್ಬೇಕು ಸರ್? ಚೇಂಜ್ ಅಂದ್ರೆ ಯಾವ ತರ ಆಗ್ಬೇಕು ಹೇಳಿ? ಚೇಂಜ್ ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಎಜುಕೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹೌದು ಸರ್, ಖಂಡಿತ. ಓಕೆ, ಎಜುಕೇಶನ್ ಅಂದ್ರೆ ಸುಮ್ನೆ ನಾನು ಓದಿದ್ದೀನಿ ಅಂತ ಇಲ್ಲ, ಲೋಕಜ್ಞಾನ ಬರಬೇಕು. ಆಯ್ತಾ? ಈಗ ಸದ್ಯಕ್ಕೂ ಇರೇ ಜನದಲ್ಲಿ ಈಗ ಹೊಸ ಹುಡುಗರಾಗ್ಲಿ ಲೋಕಜ್ಞಾನ ಕಮ್ಮಿ ಇದೆ. ಓಕೆ, ಲೋಕಜ್ಞಾನ ತಿಳ್ಕೋಬೇಕು. ಇನ್ನೊಂದೇನಾಗು ಎಲ್ಲಾರು ಏನ್ ನೋಡ್ತಾನೆ, ನನ್ಗೇನ್ ಬರುತ್ತೆ ಅಂತಾನೆ ನೋಡ್ತಾನೆ. ಮತ್ತೆ ತಿರ್ಗಾ ನಾವು ಸಮಾಜಕ್ಕೆ ಏನ್ ಕೊಡ್ಬೇಕಂತ ಯಾರು ನೋಡ್ತಾ ಇಲ್ಲ. ಯಾವಾಗ ನೀವು ಈ ಎರಡು ಯೋಚನೆ ಮಾಡ್ತೀರಿ, ಅವ್ರು ಬ್ಯಾಲೆನ್ಸ್ ಮಾಡ್ತಿರೋ, ಅವ್ರದ್ದು ಲೈಫು ಚೆನ್ನಾಗಿರತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಸ್ವೀಡನ್ ಇದೆ. ಸ್ವೀಡನ್ ಚಿಕ್ಕ ಕಂಟ್ರಿ, ಆಯ್ತಾ? ಅದು ಬರೀ ಎಷ್ಟು ಜನ ನನ್ಗೆ ಗೊತ್ತಿರೋ ವಿಚಾರದಲ್ಲಿ ಒಂದು 6 ಮಿಲಿಯನ್, ಅಂದ್ರೆ ಒಂದು 60 ಲಕ್ಷ 70 ಲಕ್ಷ ಜನ. ಆಯ್ತಾ? 60 ಲಕ್ಷ 70 ಲಕ್ಷ ಜನ ಇದ್ರೇನು ಅಲ್ಲಿ ಅವ್ರು ಏನ್ ಮಾಡಿದೆ, ಗೌರ್ಮೆಂಟ್ ಏನೇನು ಕೊಡ್ತಾನೆ, ನಿಮ್ದು ಎಜುಕೇಶನ್ ಫ್ರೀ ಕೊಡ್ತಾನೆ. ಸೂಪರ್. ನಿಮ್ ಕೆಲಸ ಆದ್ಮೇಲೆ ಅಂದ್ರೆ ರಿಟೈರ್ ಆದ್ಮೇಲೆ ನಿಮ್ದೆಲ್ಲ ನೋಡ್ಕೊಂತಾನೆ. ಆಯ್ತಾ? ಆಮೇಲೆ ಇದು ನಿಮ್ದು ಹೆಲ್ತ್, ಮನೆಯಲ್ಲಿ ಎಷ್ಟು ಜನ ಇರ್ಲಿ ಅವ್ರಿಗೆಲ್ಲ ಫ್ರೀ ಕೊಡ್ತಾನೆ. ಇದೆಲ್ಲ ಕೊಟ್ಟಿರೋದಕ್ಕೆ ಅವ್ರೇನು ಸುಮ್ಮನೆ ಕೊಡಲ್ಲ. ಗೌರ್ಮೆಂಟ್ ಅಂದ್ರೆ ಏನು, ನಾವು ಕೊಟ್ಟಿರೋ ದುಡ್ಡೇ ಅವ್ರು ನಮ್ಗೆ ಕೊಡ್ತಾನೆ. ಆಗಿದೆ. ಅದಕ್ಕೋಸ್ಕರ ಅವ್ರೇನು ಎಷ್ಟು ತಗೊಂತಾನೆ ಗೊತ್ತಾ? 100 ರೂಪಾಯಿ ನೀವು ಸಂಪಾದನೆ ಮಾಡಿದ್ರೆ 45 ರೂಪಾಯಿ ಗೌರ್ಮೆಂಟ್ಗೆ ಹೋಗುತ್ತೆ. ಹಂಗೋಗಿ ಅವ್ರು ಎಲ್ಲ ತಿರ್ಗಾ ವಾಪಸ್ ಕೊಡ್ತಾನೆ, ನಿಮ್ಗೆ ವಾಪಸ್ ಕೊಡ್ತಾನೆ. ವಾಪಸ್ ಹೆಂಗ್ ಕೊಡ್ತಾ ಇದೆ? ಬೀಗ ಬಿತ್ತಿ ಅದು ಆ ಥರ ಇಲ್ಲ. ಎಲ್ಲರಿಗೂ ಎಜುಕೇಶನ್ ಕೊಡಬೇಕು. ಓಕೆ, ಎಲ್ಲರಿಗೂ ಹೆಲ್ತ್ ಕೊಡಬೇಕು. ಎಲ್ಲರೂ ರಿಟೈರ್ ಆದ್ಮೇಲೆ ಅವರು ಸೆಟ್ಲ್ ಆಗೋ ಥರ ಮಾಡಬೇಕು. ಹಾಗಾಗಿ ನೀವು ಇವತ್ತು ನೀವು ನೋಡಿ, ವರ್ಲ್ಡ್ ಅಲ್ಲಿ ಯಾವಾಗ್ಲೂ ಸ್ವೀಡನ್ನು, ಡೆನ್ಮಾರ್ಕು, ಐಸ್ಲ್ಯಾಂಡು, ನಾರ್ವೆ ಇವು ಮಾತ್ರನೇ ಹ್ಯಾಪಿಯೆಸ್ಟ್ ಕಂಟ್ರಿ ಅಂತ ಬರ್ತಾ ಇರ್ತದೆ. ಯಾಕೆ ಬರ್ತಾ ಇದೆ ಹೇಳಿ? ಹ್ಯಾಪಿಯೆಸ್ಟ್ ಅಂತ ಯಾಕೆ ಬರ್ತಾ ಇದೆ? ಅವ್ರು ಹಂಗೆ ಮಾಡ್ತಾ ಇದೆ. ಈಗ ನಮ್ದು ಇಂಡಿಯಾದಲ್ಲಿ ಹಂಗೆ ಮಾಡ್ಬೇಕಂದ್ರೆ ಫಸ್ಟ್ ಮಾಡಬೇಕಾಗಿರೋದು ಏನಿಲ್ಲ, ಎಜುಕೇಶನ್ ಸಿಸ್ಟಮ್ಮೇ ಚೇಂಜ್ ಮಾಡಬೇಕು. ಓಕೆ, ಇನ್ನೊಂದು ಏನಂದ್ರೆ ನಮ್ದು ತುಂಬಾ ಡೆಮಾಕ್ರಸಿ, ಇಷ್ಟು ಡೆಮಾಕ್ರಸಿ ಬೇಕಾಗಿಲ್ಲ. ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಅಮೆರಿಕ ಡೆಮಾಕ್ರಟಿಕ್ ಕಂಟ್ರಿ. ಹಾಗಿದ್ರೇನು ನೀವು ಕಾರಲ್ಲಿ ಹೋಗ್ತಾ ಇರ್ತವೆ, ನೀವು ವಿಂಡೋ ತೆಗ್ಬಿಟ್ಟು ಹೋಗ್ಲಿಕ್ಕೆ ಆಗತ್ತಾ? ಇಮ್ಮಿಡಿಯೇಟ್ ಆಗಿ ಪೊಲೀಸ್ ಅವರು ಕರ್ಕೊಂಡು ಹೋಗ್ತಾರೆ. ಓಕೆ, ನಮ್ದು ಡೆಮಾಕ್ರಸಿನೇ. ಈಗ ನಾವು ಹೋಗ್ತಾ ಹೋಗ್ತಾ ಏನ್ ಬೇಕಾಗಿದ್ರೆ ಮಾಡ್ತೀವಿ, ಏನ್ ಬೇಕಾದ್ರೆ ಬಿಸಾಕ್ತೀವಿ, ಎಲ್ಲ ಮಾಡ್ತೀವಿ. ಸಿಗರೇಟ್ ಸೀದಿ ಬಿಸಾಕ್ತಿವಿ, ಎಲ್ಲ ಮಾಡ್ತೀವಿ. ಅಂದ್ರೆ ಏನು ಇದು ನಮ್ ರೋಡ್ ಇಲ್ವಾ? ನಾವಿಲ್ವಾ ಓಡಾಡ್ತಾ ಇದು? ಏನು ಮೇಲ್ಗಡೆಯಿಂದ ಯಾರೋ ಬಂದು ಓಡಾಡ್ತಾ ಇದ್ರ? ನಮ್ ಕಂಟ್ರಿ ನಮ್ ದೇಶ, ನಮ್ ಕಂಟ್ರಿ ನಮ್ ದೇಶ ಆಗಿದ್ರೆ ನಾವೇ ಚೆನ್ನಾಗಿ ಮಾಡ್ಕೋಬೇಕಿಲ್ವಾ? ಓಕೆ, ಅದಕ್ಕೋಸ್ಕರ ನಾನು ಹೇಳಿರ್ತಿದ್ದೇನು, ಎಜುಕೇಶನ್ ಅಂದ್ರೆ ಈ ತರ ಮಾಡಬೇಕು. ಎಜುಕೇಶನ್ ಅಂದ್ರೆ ಬರೀ ನಾನು ಓದ್ತೀನಿ ಅಂತ ಇಲ್ಲ. ಓದೇದೇನಿದೆ, ಈಗ 2 ವರ್ಷ ಇಲ್ಲ 3 ವರ್ಷ ಸ್ಕೂಲಲ್ಲಿ ಹಾಕಿದ್ರೆ ಎಲ್ಲರೂ ಓದ್ತಾನೆ, ಪೇಪರ್ ಕೊಟ್ಟಿದ್ರೆ ಓದ್ತಾನೆ. ಈಗ ನೀವು ಬರ್ದಿರೋದೇನು ಅಂತ ಓದಿದೇನು ದೊಡ್ಡ ವಿಷಯ ಅಲ್ಲ, ಅದರಲ್ಲಿ ಏನು ವಿಚಾರ, ಇದರಿಂದ ಅವ್ರು ಹಿಂಗೆ ಹೇಳಿದ್ರೆ ಅದಕ್ಕೂ ಅರ್ಥ ಏನು ಅಂತ ತಿಳ್ಕೋಬೇಕು. ಸೂಪರ್ ಸರ್, ಒಳ್ಳೆ ಮೆಸೇಜ್ ಕೊಟ್ರಿ.